ಪುಟ್ಟ. ಪುಟ್ಟಕ್ಕ, ಅಯ್ಯ ಒಳ್ಳೆ ಪುಟ್ಟಕ್ಕ ನೀನು. ಇನ್ನು ಏನು ಮೀನ ಮೆಸೆ ಎಣಿಸ್ಕೊಂಡು ನಿಂತಿದ್ಯಾ? ಹೋಗವ್ವ, ಹೋಗಿ ತೀರ್ಕೊಡೋಗು. ಪುಟ್ಟಕ್ಕ, ನೀನು ತಡ ಮಾಡಿದಷ್ಟು ನಿಮ್ಮ ಮಳಿಯಂದ್ರು ಇಲ್ಲೇ ನಿಲ್ಬೇಕಾಗತ್ತೆ. ನಾವ್ಯಾಕೆ ಕಾಯೋಣ? ನಮ್ಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ಏ ಮುರಳಿ, ಇವ್ರ ಡ್ರಾಮಾ ಎಲ್ಲ ನೋಡ್ಕೊಂಡು ಇಲ್ಲೇ ಇರ್ಬೇಕಾ? ಅಮ್ಮ, ಅಯ್ಯೋ, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಹೋಗೋಣ ಬಾರೋ. ಅಮ್ಮ, ನೀ ಹೊರಡು, ಆಗಿದ್ರೆ ಹೊರಡು, ನಾನೆಲ್ಲ ಮುಗಿಸ್ಕೊಂಡೇ ಬರೋದು. ಬಿಟ್ರೆ ಇವನು ಮುಗಿಸ್ಕೊಂಡು ಬರಲ್ಲ, ಅವಳನ್ನು ಕರ್ಕೊಂಡು ಬರ್ತಾನೆ. ನೀನೊಬ್ಬನ್ನೇ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಕಣೋ. ಕಮ್ಮಿ ಎಲ್ಲ ಇಷ್ಟು ಒತ್ತಾಯ ಮಾಡ್ತಾವ್ರೆ ಅಂದರೆ ಹೋಗದೆ ಇದ್ರೆ ಸಣ್ಣಾಗಿರಕ್ಕಿಲ್ಲ. ಹೋಗ್. ಈ ವಯೋ ಇವಳಿದ್ರೇನಾ ಇವಳು ಹೋಗೋದು? ಇದು ಅಮ್ಮ ಕೂತ್ಕೊಳ್ಳೋ ಆಸನ. ಇದ್ರ ಮ್ಯಾಗೆ ನಾನು ಕುತ್ಕೊಳಕ್ಕಿಲ್ಲ. ಈ ಆಸನಕ್ಕೆ ಒಂದು ಗಂಟೆ ಐತೆ. ಆ ಗಂಟೆನ ತುಂಬೋದು ಬಂಗಾರಮ್ಮವರಿಂದ ಮಾತ್ರ ಸಾಧ್ಯ. ನಾನು ಚಾಮುಂಡವನ್ನ ಮನಸ್ಸಿನಾಗೆ ಪ್ರಾರ್ಥನೆ ಮಾಡ್ಕೊಂಡು ನಿಂತ್ಕೊಂಡೆ ತೀರ್ಮಾನ ಕೊಡ್ತೀನಿ. ಆಯ್ತು ಪುಟ್ಟಕ್ಕ, ನೀ ಹೆಂಗಾರ ತೀರ್ಪೇಳು, ಆದರೆ ನೀನು ಸರಿಯಾದ ತೀರ್ಪೇ ಕೊಡ್ತೀಯ ಅಂತ ನನಗೆ ನಂಬಿಕೆ ಅದು. ದ್ಯಾವ್ರ ಸಾಕ್ಷಿಯಾಗು, ನಾನು ಯಾರ ಪರವಾಗೂ ಇಲ್ಲದೆ ನ್ಯಾಯ ಯೋನೈತೋ ಅದನ್ನೇ ತೀರ್ಪು ಕೊಡ್ತೀನಿ ಅಂತ ನಿಮ್ಮೆಲ್ರಿಗೂ ಮಾತು ಕೊಡ್ತಾ ಇದ್ದೀನಿ. ದೂರು ಕೊಟ್ಟಿರೋದು ನಂಜವ್ವ. ಅದ್ಯೋನು ಅಂತ ವಸಿ ವಿವರ್ಸಿ ಒಳಕ್ಕೆ ಏಳು ಪುಟ್ಟಕ್ಕ. ವಿವರ್ಸಕ್ಕೆ ಏನದೆ? ನನ್ನ ಕೋರಿಕೆ ಸಾನೆ ಸಿಂಪಲು. ಮದುವೆ ಆದ್ಮೇಲೆ ಹೆಣ್ಣು ಒಂದು ತವ್ರ ಮನೆಗಿರ್ಬೇಕು, ಇಲ್ಲ ಗಂಡನ ಮನೆಗಿರ್ಬೇಕು. ಎರಡನ್ನೂ ಬಿಟ್ಬಿಟ್ಟು ಇನ್ನೊಬ್ರ ಮನೆಗಿದ್ರೆ ಏನು ಚಂದಾಕಿರ್ತದೆ? ತೀರ್ಪಿ ಒಳಕ್ ಮಾತ್ರ ಪುಟ್ಟಕ್ಕ ಬೇಕು. ಅದೇ ನಿನ್ ಮಗ ಅವಳ ಮನೆಗಿದಾನೆ ಅಂದ ಎಟ್ಟಿಗೆ ಅದು ಬ್ಯಾರೆಯವ್ರ ಮನೆ ಆಗೋಯ್ತದೆ ಅಲ್ವೇ? ಅಷ್ಟಕ್ಕೂ ಅವ್ರು ಅಲ್ಲಿಗೆ ಹೋಗೋದಕ್ಕೆ ಮೊದಲನೇ ಕಾರಣ ನೀನೇಯ. ನಿನ್ನ ನಂಬಿ ನನ್ನ ಮಗಳನ್ನ ಕಳ್ಸಕ್ ಆಗ್ದೇನೆ ಅವ್ರು ಅಲ್ಲಿ ಉಳ್ಕೊಂಡಿರೋದು. ಗೌಡ್ರೆ,
ಸಂದಾಗದೆಲ್ಲ ಇದು ನನ್ನ ಮಗ ಸೊಸೆ ಪುಟ್ಟಕ್ಕನ ಮನೆಗೆ ಹೋಗಿದ್ದು ನಿಮ್ಮ ಮನೆಯಿಂದನೇ. ಅಷ್ಟಿದ್ದಿದ್ರೆ ಬಂಗಾರ ಮನೆ ಅವ್ರನ್ನ ಮನೆಗೆ ಉಳಿಸ್ಕೋಬೇಕಿತ್ತು. ಅದ್ಯಾಕೆ ಹೋಗಕ್ ಬಿಟ್ಬಿಟ್ರು? ಇಷ್ಟೆಲ್ಲ ಆಗುತ್ತೆ ಅನ್ನೋದು ನಮಗೆ ಮೊದಲೇ ಗೊತ್ತಿದ್ರೆ ನಾವು ಇಲ್ಲಿ ಬರ್ತಾನೆ ಇರಲಿಲ್ಲ. ಅವ್ವ ಕರೆದ್ರು ಅನ್ನೋ ಕಾರಣಕ್ಕೆ ಅಷ್ಟೇ ಬಂದ್ವಿ. ಯಾವತ್ತಿದ್ರೆ ಈಸೆ ಇತ್ಯರ್ಥ ಆಗ್ಲೇಬೇಕಲ್ವಾ? ಅದು ಇವತ್ತೇ ಆಗ್ಲೇ ಬಿಡಿ. ನೋಡು, ನನಗೆ ನನ್ನ ಮಗ ಸೊಸೆ ಇಬ್ರು ಬೇಕು. ಹಿಂದೆ ಏನೇನಾಗಿತ್ತೋ ಅದಕ್ಕೆಲ್ಲ ಸಮಯ ಕೇಳ್ತೀನಿ. ನನ್ನ ಮಗ ಸೊಸೆನ ನನ್ನ ಜೊತೆ ಕಳಿಸ್ಕೊಟ್ಬಿಡಿ. ಇಲ್ಲ ಪುಟ್ಟಕ್ಕ, ನನ್ನ ಮಗಳನ್ನ ಕಂಡ್ರೆ ಈ ನಂಜವಂಗೆ ಮೊದ್ಲಿಂದಲೂ ಸಿಟ್ಟು. ಹೊಟ್ಟೆಲಿರೋ ಮಗಿನ ತೆಗಿಯಕ್ಕೂ ಏಸ್ದವಳಲ್ಲ ಇವಳು. ಇವಳ ಮನೆಗೆ ನನ್ನ ಮಗಳನ್ನ ಕಳ್ಸಕ್ಕೆ ನಾನು ಒಪ್ಪಕ್ಕಿಲ್ಲ ಪುಟ್ಟಕ್ಕ. ಅತ್ತೆ, ಅವತ್ತು ನಡೆದಿದ್ರ ಬಗ್ಗೆ ನನಗೂ ಅಸಮಾಧಾನ ಇದೆ. ಆದ್ರೆ ಈಗ ಅಮ್ಮ ಮೊದಲಿನ ಹಾಗಿಲ್ಲ. ಹಂಗ ನಾಟಕ ಆಡ್ತಾವಳೆ ನಿಮ್ಮವ್ವ. ಅಯ್ಯೋ ಇಲ್ಲ ಬಂಗಾರಮ್ಮ, ದೇವ್ರ ಸತ್ವಾಗ್ಲೂ ಹೇಳ್ತೀವ್ನಿ, ನಾನು ನಾಟಕ ಮಾಡ್ತಿಲ್ಲ. ಅಯ್ಯೋ ಶಿವನೇ, ನಾ ಏನು ಅಂತ ಹೇಳಿ. ಚಂದ್ರು, ಅವತ್ತು ಊರವ್ರ ಮುಂದೆ ಎಂಡ್ರ ಕಾಲಕ್ಕೆ ಬಿದ್ರೇನೆಯ ಅವಳನ್ನ ನಿನ್ನ ಜೊತೆ ಕಳಿಸ್ತೀನಿ ಅಂತ ಬಂಗಾರಮ್ಮನವ್ರು ತೀರ್ಪು ಕೊಟ್ಟಿದ್ರಲ್ಲ. ಈಗ ನಿಮ್ಮೆಲ್ಲರ ಮುಂದೆ ನನ್ನ ಮಗಳ ಕಾಲಿಗೆ ಬಿದ್ದು ಸಮಯ ಕೇಳಿ ಅವಳನ್ನ ಅವ್ರ ಮನೆಗೆ ಕರ್ಕೊಂಡು ಹೋಯ್ತಾರೆ. ಹಂಗೆಯ ಇವತ್ತು ನಾನು ಯಾರ ಕಾಲಿಗೆ ಬಿದ್ರೆ ನೀನು ನನ್ನ ಜೊತೆಗೆ ಬರ್ತೀಯ ಅಂತ ಹೇಳಪ್ಪ. ನಾನು ಅದಕ್ಕೂ ತಯಾರಾಗಿವ್ನಿ. ಅಮ್ಮ, ಏನಮ್ಮ ಇದೆಲ್ಲ ಹೀಗೆಲ್ಲ ಮಾತಾಡ್ಕೊಂಡು? ನನಗೆ ಬೇರೆ ದಾರಿ ಗೊತ್ತಾಯ್ತಿಲ್ಲ ಕಡ್ಲ. ಪುಟ್ಟಕ್ಕ, ನಾನು ನನ್ನ ಜೊತೆನ ಚೆನ್ನಾಗಿ ನೋಡ್ಕೊಂತೀನಿ. ಅವಳನ್ನ ನನ್ನ ಜೊತೆ ಕಳಿಸ್ಕೊಡು ಪುಟ್ಟಕ್ಕ. ಪುಟ್ಟಕ್ಕ, ನನ್ನ ಮನೆಯಿಂದ ಇವರಿಬ್ರು ಯಾಕೆ ಕಳಿಸಿದ್ದು ಅಂತ ನಿನಗೆ ಸಂದಕ್ಕೆ ಬರ್ತದೆ. ಅವತ್ತು ನಡೆದಿದ್ದ ಜಗಳಕ್ಕೆ ನೀನೇ ಸಾಕ್ಷಿ. ಇವಳ ಮನೆಗೆ ನನ್ನ ಮಗಳನ್ನ ಕಳ್ಸಕ್ಕೆ ನನಗಿಷ್ಟ ಇಲ್ಲ ಪುಟ್ಟಕ್ಕ. ಇದನ್ನೆಲ್ಲ ನಾವೇ ನಿರ್ಧಾರ ಮಾಡೋಕ್ಕಾಗಕ್ಕಿಲ್ಲ. ಅವರಿಬ್ಬರ ಅಭಿಪ್ರಾಯನೂ ನಾವು ಕೇಳಬೇಕಾಯ್ತದೆ. ಚಂದ್ರು, ವಸು, ನಿಮ್ಗೇನು ಅನ್ನಿಸ್ತದೆ? ಬೇಡ ಅಣ್ಣಯ್ಯ, ನೀವು ನಮ್ಮನೇಲೇ ಇದ್ಬಿಡಿ. ಅಮ್ಮ ಇಷ್ಟೆಲ್ಲ ಕೇಳ್ಕೊಂಡ್ಮೇಲೂ ಇಲ್ಲ ಅಂತ ಅಂದರೆ ನಾನೆಂತ ಮಗ? ನನಗೆ ನಮ್ಮ ಮನೆಗೆ ಹೋಗೋದಕ್ಕೆ ಸಂಪೂರ್ಣ ಒಪ್ಪಿಗೆ ಇದೆ. ವಸು, ನಿನಗೆ? ವಸು, ಅಮ್ಮೋರೆ, ಇದ್ರಾಗ ವಸುನೇ ತೀರ್ಮಾನ ತಗೊಳ್ಳಿ. ಮಧ್ಯದಾಗ ಯಾರು ಮಾತಾಡೋದು ಬೇಡ. ನನ್ನ ಗಂಡ ಹೇಗೆ ಹೇಳ್ತಾರೋ ಹಾಗೆ. ಬಸ್ಸು, ಕೇಸ್ನೆ ಮಾಡಿ ಮಾತಾಡ್ತಿದ್ಯೇನವ? ಬಸ್ಸು, ಸಾನೆ ಧನ್ಯವಾದಗಳು ಕಣವ. ಅವರಿಬ್ಬರು ಹೇಳಾಗೈತೆ ಪುಟ್ಟಕ್ಕ, ನಿನ್ನ ತೀರ್ಪು ಏನು ಅಂತ ಹೇಳು. ಹೆಣ್ಣು ಗರ್ಭವತಿ ಆದಾಗ ಗಂಡನ ಮನೇಲೇ ಇದ್ಕೊಂಡು ಸೀಮಂತ ಮುಗಿಸ್ಕೊಂಡು ತವ್ರ ಮನೆಗೆ ಹೋಗೋದು ಲೋಕಾರೂಢಿ. ನಂಜವ್ವ ಈ ಹಿಂದೆ ಕೈ ಈಸಿದಾಗೆ ಕೈ ಹಾಕವಳೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರೋ ವಿಷಯ. ಇನ್ನು ಮುಂದೆ ಹಂಗೆ ಆಗಕ್ಕಿಲ್ಲ ಅಂತ ಸಭೆಗೂ ಹೇಳವಳೆ, ಚಮೆನೂ ಕೇಳವಳೆ. ಹಂಗಾಗಿ
ನಂಜವನ್ನ ಚಮಸಿ ತಾಯಿ ಮಗ ಸೊಸೆ ಬ್ಯಾರೆ ಆಗಿ ಬಾಳ್ದೆ ಒಂದಾಗಿ ಬಾಳ್ಲಿ ಅಂತ ಪಂಚಾಯ್ತಿ ತೀರ್ಮಾನ ಕೊಟ್ಟದ್ದು. ಆದರೆ ಒಂದು, ನಿಮ್ಮ ಮನೆಯಾಗೆ ವಸುಗೆ ಏನು ತೊಂದರೆ ಆಗ್ಕೂಡ್ದು. ಅಯ್ಯೋ, ಖಂಡಿತವಾಗ್ಲಿಲ್ಲ, ಖಂಡಿತ ಇಲ್ಲ. ಚಂದ್ರು, ಇದು ನಿನ್ನ ಜಾಬ್. ಕೌಸಲ್ಯ, ಮುಂದಿನ ತೀರ್ಪು ಬಂಗಾರ ಮನೆ ಕೊಡಬೇಕು. ಈಗಲೇ ನೊಂದ್ಕೊಂಡವಳೆ. ಪುಟ್ಟಕ್ಕನ ಮ್ಯಾಕು ಒಸಿ ಉರಿ ಐತೆ. ನೀನು ಇನ್ನೂ ಸಿ ಕೆಣಕು ನೋಡ್ದೆ ತಾನೇ ನಂಜವ ಹೆಂಗ್ ನಾಟಕ ಮಾಡಿದ್ಲು ಅಂತ. ನೋಡಿ, ಅರೆಸ್ಟ್ ಮಾಡುವಂಥ ಯಾವುದೇ ಸಾಕ್ಷಿ ಇದರಲ್ಲಿ ಕಾಣ್ತಾ ಇಲ್ಲ. ಅಷ್ಟೇ ಅಲ್ಲದೆ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ ಮೇಲೆ 2 ದಿವಸದ ಮೇಲೆ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ. ಕೌಸಲ್ಯ ಅವರು ಇದೇ ವಿಷಯನೇ ಸ್ಟ್ರಾಂಗ್ ರೀಸನ್ ಆಗಿ ಇಟ್ಕೊಂಡ್ರೆ ಕಷ್ಟ ಆಗುತ್ತೆ. ಈ ಇನ್ಸಿಡೆಂಟ್ ಆಗಿದ ತಕ್ಷಣವೇ ಅವರ ಲಿಮಿಟ್ಸಿಗೆ ಬರುವಂಥ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಚೆನ್ನಾಗಿರ್ತಿತ್ತು. ಅಷ್ಟೇ ಅಲ್ಲದೆ ಹಾಸ್ಪಿಟ್ಲ್ ಕಡೆಯಿಂದ ಕಂಪ್ಲೇಂಟ್ ಬಂದಿಲ್ವಲ್ಲ ಅನ್ನೋದು ಅನುಮಾನಕ್ಕೆ ಕಾರಣ ಆಗ್ತದೆ. ಈಗೇನು ಸರ್, ನಾನು ಕಂಪ್ಲೇಂಟ್ ಕೊಡ್ಬೋದಾ? ನಾಗೇಶ್, ಪೆನ್ನು ಪೇಪರ್ ಕೊಡ್ರಿ ಅವರಿಗೆ. ಎಲ್ಲ ಬೇಕಾ ಹೇಳಿ ಶ್ರೀ, ಪ್ಲೀಸ್. ಅಲ್ಲ, ಸ್ನೇಹ ಏನೇ ಮಾಡಿದ್ರು ಕರೆಕ್ಟು ಅಂತ ಇದ್ದವನು ಕಂಟಿ ಈ ಕಂಪ್ಲೇಂಟ್ ಕೊಡೋದು ಯಾಕೋ ಇಷ್ಟ ಇಲ್ಲ ಅನ್ನೋ ಥರ ಮಾಡ್ತಾ ಇದ್ದಾನಲ್ಲ. ಇದರಲ್ಲಿ ಏನೋ ವಿಷಯ ಇದೆಯಾ ಅಂತ. ತಗೊಳ್ಳಿ ಇನ್ಸ್ಪೆಕ್ಟರ್, ಈಗಲೇ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಈಗಲೇ, ನಾಳೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನೀವು ಹೇಳ್ದಂಗೆಲ್ಲ ಮಾಡೋಕ್ಕಾಗಲ್ಲ ರೀ. ಯಾವಾಗ ಏನು ಮಾಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಇನ್ಸ್ಪೆಕ್ಟರ್ ನೋಡಿ, ಕಂಪ್ಲೇಂಟ್ ಕೊಟ್ಟಾಯ್ತಲ್ಲ, ನೀವಿನ್ನು ಹೊರಡ್ಬೋದು. ಆಮೇಲೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಹೇಳಿ ಕಳಿಸ್ತೀನಿ, ಬಂದು ಹೋಗ್ಬೇಕಾಗತ್ತೆ. ಓಕೆ. ಎಲ್ರಿಗೂ ಧನ್ಯವಾದಗಳು ಕಣಪ್ಪ. ಇದಕ್ಕಿಂತ ಹೆಚ್ಚಿಗೆ ನನಗೇನು ಬೇಕಾಗಿಲ್ಲ. ಪುಟ್ಟಕ್ಕ, ನಿನ್ನ ತೀರ್ಪನ್ನ ನಾನು ಗೌರವಿಸ್ತೀನಿ. ಹೊಸುಗೆ ಯಾವುದೇ ತೊಂದರೆ ಆಗದಿದ್ದಾಗ ನಾನು ನೋಡ್ಕೊತೀನಿ. ಈಗ ನನ್ನ ಮಗನೂ ಸೊಸೆನೂ ನನ್ನ ಮನೆಗೆ ಕರ್ಕೊಂಡು ಹೋಗ್ಬೋದಲ್ವ್ರ? ಶ್ರೀ, ನಂಜಮ್ಮ ಬಸವತ್ಗೆ ಮತ್ತೆ ಚಂದ್ರು ಅಣ್ಣಯ್ಯನ ಅವ್ರ ಮನೆ ಕರ್ಕೊಂಡು ಹೋಗ್ತಿದ್ದಾರಾ? ಬಾ ಪುಟ್ಟಕ್ಕ. ಹೊಸು ಹೊಟ್ಟೆಯಾಗಿ ಬೆಳೀತಿರೋದು ಬಂಗಾರಮ್ಮನ ಮನೆ ಕುಡಿ ಅಲ್ಲ, ನಮ್ಮ ಮನೆ ಕುಡಿ. ನಾನು ಹೊಸುನ ಸಂದಾಕೆ ನೋಡ್ಕೊತೀನಿ. ಹೋಗ್ಬಿಡ್ತೀನಿ.
ಥರ ಪಂಚಾಯಿತಿ ಕರೆಸಿ ಇನ್ನೊಂದು ನ್ಯಾಯ ತೀರ್ಮಾನ ಮಾಡಿದ್ದು ನನ್ನ ಇಷ್ಟು ವರ್ಷದ ಅನುಭವದಾಗೆ ಇದೇ ಮೊದಲು. ಮೇಷ್ಟ್ರೆ, ಆಗೋದಾಗೋಗಿದೆ. ಅಮ್ಮವ್ರೆ, ನೀವು ಬಂದು ತಿರ್ಕೊಡಿ. ಬಂಗಾರ, ನಿನ್ನ ಮನಸ್ಸಲ್ಲಿ ಏನು ನಡೀತೈತೆ ಅಂತ ನನಗೆ ಚೆಂದಾಗಿ ಗೊತ್ತು. ಆದರೆ ಇದುವೇ ನಿನ್ನ ಕರ್ತವ್ಯ. ಹೋಗು. ಅಮ್ಮೋರೆ, ನಮಗಂತೂ ಜೀವನನೇ ಸಾಕು ಅನ್ನೋಗಾಗಿದೆ. ಈಗ್ಲೂ ಇವಳಿಂದನೇ ಇಲ್ಲಿ ಕಾಯೋಂಗಾಗಿದೆ. ನಿಮ್ಮಿಂದ ನಾವು ಕಾಯ್ಕೊಂಡು ನಿಂತಿರೋದು. ಪಂಚಾಯತಿ ಕರೆಸಿರೋದು ನಿಮ್ಮ ಮಗ, ನಾವಲ್ಲ. ಅವನಿಗೆ ನಿಮ್ಮ ಮಗಳ ಮೇಲೆ ಕಾಳಜಿ, ಅದಕ್ಕೆ ಕರೆಸಿದ್ದಾನೆ. ಆದರೆ ಅವಳಿಗೆ ಮುರಳಿ, ಮೊದಲು ನೀವು ಮಾತಾಡಿ, ಆಮ್ಯಾಕೆ ಉಳ್ದವ್ರು. ನಾನು ಆಗಲೇ ಹೇಳ್ದಾಗೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಇಲ್ಲಾಂದರೆ ಅವ್ರಿಗೆ ಕಷ್ಟ ಆಗತ್ತೆ. ಪದೇ ಪದೇ ಅದನ್ನೇ ಹೇಳ್ತಾರಲ್ಲ ಮೇಷ್ಟ್ರೆ. ಅಮ್ಮರೇ, ಇವರು ನನ್ನ ಮಗಳ ಮೇಲೆ ಮಾಡ್ತಾರೋ ಸುಳ್ಳು ಪ್ರಚಾರ ಇದು. ಬೇಕು ಅಂತಾನೆ ಮಾಡ್ತಾವ್ರಿ ಇವ್ರು. ಸುಮ್ಕಿರಯ್ಯ, ಅವ್ರು ಯೋನು ಹೇಳ್ಬೇಕು, ಎಲ್ಲ ಹೇಳಿ ಮುಗಿಸ್ಲಿ. ಅವ್ವ, ಯಾರು ಏನು ಹೇಳೋದು ಬೇಕಾಗಿಲ್ಲ. ಅಮ್ಮವ್ರೆ, ಈ ಪಂಚಾಯತ್ ಕರೆದಿದ್ದ ಉದ್ದೇಶ ಏನಾನ ನಾನು ಅವ್ರ ಮನೆಗೆ ಹೋಗ್ಬೇಕು ಅನ್ನೋದೇ ಆಗಿದ್ರೆ ಅದಂತೂ ಆಗಕ್ಕಿಲ್ಲ. ಅದನ್ನ ಈಗಲೇ ಹೇಳ್ಬಿಡ್ತೀನಿ. ಈಗಲೂ ಇವರು ನನಗೆ ತೊಂದರೆ ಐತೆ ಅಂತ ಹೇಳ್ತವ್ರೆ ಹೊರ್ತು ಅವ್ರ ಅವ್ವನ್ ತೆಪ್ಪೈತೆ ಅಂತ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ನಾನೇ ಕಣ್ಣಾರೆ ನೋಡಿವ್ನಿ ಅಮ್ಮವ್ರೆ. ಅವತ್ತು ನಾನು ಅವ್ರ ಮನೆಗೆ ಹೋದಾಗ ನನ್ನ ಮಗಳು ನೆಲದ ಮ್ಯಾಗ ಬಿದ್ದು ಒದ್ದಾಡ್ತಿದ್ಲು. ಬಾಯ್ ನಂಗೆ ನೊರೆ ಬರ್ತಾ ಇತ್ತು. ಇವರೆಲ್ಲ ನೋಡ್ಕೊಂಡು ಸುಮ್ಮನೆ ನಿಂತಿದ್ರು. ಒಬ್ರು ಆಸ್ಪತ್ರೆಗೆ ಕರ್ಕೊಂಡೋಗೋ ಮನ್ಸು ಮಾಡಲಿಲ್ಲ. ಅವತ್ತೇನಾರು ನಾನು ಮನೆಗೆ ಹೋಗ್ಲಿಲ್ಲ ಅಂದಿದ್ರೆ ಇವಾಗ ಏನು ಹೇಳ್ತೀರಾ ಮುರಳಿ? ಈಗ ಮಾತಾಡಿ ಮೇಷ್ಟ್ರೆ. ಶ್ರೀ, ನಾವು ಹೇಗಿದ್ರು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ನೀವು ಯಾಕೆ ಮಾತಾಡ್ತಿದ್ದೀರಾ? ಸುಮ್ಮನೆ ಇರಿ. ಕಂಪ್ಲೇಂಟ್ ಕೊಟ್ಟಿರೋದೇನ ಇವರೆಲ್ಲರಿಗೂ ಗೊತ್ತಾಗೋದ್ರೆ ಇನ್ನೂ ಅದು ಏನಾಯ್ತದೋ. ಹೇಳೋದಕ್ಕೆ ಕಷ್ಟ ಆಗುತ್ತೆ ಅಮ್ಮವ್ರೆ. ಆದರೆ ಸಹನಾ ಅವ್ರಿಗೆ ನಮ್ಮ ತಾಯಿ ಮೇಲಿರೋ ಕೋಪಕ್ಕೆ ಅವರೇ ವಿಷ ತಿಂದು ಹೀಗೆ ಮಾಡ್ಕೊಂಡಿದ್ದಾರೆ. ಬಾವಾ, ಅಕ್ಕ ಯಾಕೆ ವಿಷ ತಗೋತಾಳೆ? ನಿಮಗೆ ಅಕ್ಕನ ಮೇಲೆ ನಂಬಿಕೆ ಇಲ್ವಾ? ತೆಪ್ಪು ಕಣ್ರಪ್ಪ, ತೆಪ್ಪು. ಸಾನ ಯಾಕೆ ವಿಷ ತಗೊಳಕ್ ಹೋಯ್ತಾಳೆ? ನಿಮ್ಮವ್ವ ನಿಮ್ಮ ಮನೆಗೆ ಯೋಟೆ ಕಷ್ಟ ಕೊಟ್ಟರುವೆ ಎಲ್ಲ ಸಹಿಸ್ಕೊಂಡು ಮನೆಯಾಗೆ ಇದ್ಲ ತಾನೆ. ಅವ್ರು ಯಾಕೆ ಹೆಂಗೆ ಮಾಡಕ್ಕೆ ಹೋಯ್ತಾಳೆ? ಮುರಳಿ, ಒಂದು ಮಾತು ಹೇಳ್ತೀನಿ, ನೇರವಾಗಿ ಉತ್ತರ ಹೇಳ್ತೀರಾ? ನಿಮಗೆ ಸಹನನ್ ಜೊತೆ ಸಂಸಾರ ಮಾಡೋ ಆಸೆ ಆಯ್ತಾ? ಆಯ್ತದಾ? ಹೇಳಿ ಮುರಳಿ, ಈ ಪಂಚಾಯತಿ ಅವ್ವ ಮಗನ ದೂರ ಮಾಡಕ್ಕಲ್ಲ, ಗಂಡ ಹೆಂಡ್ರನ್ನ ಒಂದು ಮಾಡೋದು. ಇಬ್ರಾಗೆ ಯಾರನ್ನ ಒಬ್ರು ಬಿಟ್ಕೊಟ್ರೇನೆಯ ಜೀವನ ಸಂದಾಕಿರದು.
ಇಲ್ಲ ಅಮ್ಮವ್ರೆ, ನಾನು ನಮ್ಮ ತಾಯಿನ ಬಿಟ್ಟು ಬರೋಕ್ಕಾಗಲ್ಲ. ಸಹನಾ, ಇದಕ್ಕೆ ನೀನೇನಂತೀಯವ? ಆಗಲೇ ಹೇಳೋದ್ನಲ್ಲ ಅಮ್ಮವ್ರೆ, ನನಗೆ ಇವ್ರ ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಬೇಡಮ್ಮ, ನೀನ್ ಬರೋದೇ ಬೇಡ. ಅಮ್ಮ ಸ್ವಲ್ಪ ಸುಮ್ಮನಿರ್ತೀಯಾ? ಇಲ್ಲ ಕಣೋ, ನಿನಗೆ ಅವಳ ಮೇಲಿರೋಷ್ಟು ಪ್ರೀತಿ ಅವಳಿಗೆ ನಿನ್ನ ಮೇಲಿಲ್ಲ. ನಿನಗೆ ಅವಳ ಬಗ್ಗೆ ಪೂರ್ತಿ ಗೊತ್ತಿಲ್ಲ, ಅದಕ್ಕೆ ಅವಳ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದೆಯಾ. ಪುಟ್ಟಕ್ಕವ್ರೆ ಹೇಳುದಲ್ಲ, ನಾನು ಏನೇ ಮಾಡಿದ್ರು ಸಹನಾ ಏನು ಹೇಳ್ಕೊತಿರ್ಲಿಲ್ಲ ಅಂತ. ಅವಳು ಮಾಡೋದನ್ನ ನಾನೇನಾದ್ರೂ ಹೇಳಿದಿದ್ರೆ ಅಷ್ಟೇ ಕತೆ. ಯೋನು ಮಾಡೋಳು ನನ್ನ ಮಗಳು ಯೋಳಿ. ಬೇಡ ಬಿಡಿ, ಯಾಕೆ ಸುಮ್ಮನೆ. ಈ ವಿಷಯ ಇದುವರೆಗೂ ನಾನು ಯಾರಿಗೂ ಹೇಳೇ ಇಲ್ಲ. ನನ್ನ ಮಗನಿಗೂ ಈ ವಿಷಯ ಗೊತ್ತಿಲ್ಲ. ಅಸಹ್ಯ. ಏನು ಹೇಳ್ತಿದ್ಯಮ್ಮ? ಈ ಬಿಸಿಗೆ ಬತ್ತಾವಳೆ. ಅದೇನು ಹೇಳಮ್ಮ, ನನ್ನ ಮಗಳು ಎಂತವಳು ಅಂತ ಇಡೀ ಊರಿಗೆ ಗೊತ್ತು. ಈ ವಿಚಾರನ ಎಲ್ರ ಮುಂದೆ ಹೇಳಿದ್ರೆ ಊರವ್ರ ಮುಂದೆ ನಿಮ್ಮ ಮಾನ ಮರ್ಯಾದೆ ಹೋಗತ್ತೆ. ಅಮ್ಮ ನೀನ್ ಸುಮ್ನಿರೋ, ನಿನ್ಗೇನು ಗೊತ್ತಾಗಲ್ಲ. ಕೌಸಲ್ಯ ಅವರೇ, ಸುಮ್ಮನೆ ನಮ್ಮ ಅಕ್ಕನ ಬಗ್ಗೆ ಏನೇನೋ ಹೇಳ್ಬೇಡಿ. ನೀವು ಎಂತವ್ರು ಅಂತ ನಮ್ಮೆಲ್ಲರಿಗೂ ಗೊತ್ತು. ಅಮ್ಮ ತಾಯಿ, ನಾನ್ ಎಂತವಳು ಅಂತ ಎಲ್ಲರಿಗೂ ಗೊತ್ತಲ್ವಾ? ನಿಮ್ಮ ಅಕ್ಕ ಎಂತವಳು ಅಂತ ನಿನಗ್ ಗೊತ್ತಾ? ನನ್ನ ಮಗನ ಹತ್ರ ಪ್ರೀತಿ ನಾಟಕ ಆಡಿ ಅವನಿಗೆ ಮೋಸ ಮಾಡಿದ್ದಾಳೆ. ಹೇಳೋದಕ್ಕೆ ಅಸಹ್ಯ ಆಗತ್ತೆ. ನೀನು ಯಾರ ಮೇಲೆ ಇಷ್ಟೊಂದು ಪ್ರೀತಿ ಕಾಳಜಿ ಇಟ್ಕೊಂಡಿದ್ಯೋ ಅವಳು ನಿನಗೆ ನಿಯತ್ತಾಗಿಲ್ಲ ಕಣೋ. ಅವಳಿಗೆ ಆ ಕಾಳಿ ಜೊತೆ ಸಂಬಂಧ ಇದೆ.